ಗೋಡೆ ಮೇಲೆ ಒಂದು ಚಿತ್ರ ಇರುತ್ತೆ. ಏನ್ ಚಿತ್ರ ಗೊತ್ತಾ? ಮಿಕ್ಕಿ ಮೌಸ್. ಹಾ, ಓಕೆ. ಮಿಕ್ಕಿದು ಒಂದು ಚಿತ್ರ ಇರುತ್ತೆ ಗೋಡೆ ಮೇಲೆ. ಅದಕ್ಕೆ ನಾವೇನಂತ ಕರಿಬೋದು? ಬರ್ತೈತೆ. ಪಬ್ಲಿಕ್ ಟಿವಿ ರಂಗಣ್ಣ ಮತ್ತೆ ರಕ್ಷಿತಾ ತಮ್ಮ, ಓಕೆ, ಅವರಿಬ್ರು ಸೇರಿ ಒಂದು ಸಿನಿಮಾ ಮಾಡಿದ್ರೆ ಏನಂತ ಹೆಸರು ಹೇಳ್ಬೋದು? ರಂಗ್ರಾಣ. ನೀವು ಮನೆಗೆ ರಾಗಿ ತಗೊಂಬಂದಿರ್ತೀರ, ರಾಗಿ, ಅದನ್ನ ಏನಂತ ಕರಿಬೋದು? ಮೈರಾಗಿ, ವಿರಾಗಿ. ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ. ಒಂದೇ ಒಂದು ಅಕ್ಷರ ಮೊದಲನೇದು. ಫ್ಲಾಶ್ ಬ್ಯಾಕ್. ಇವೆಲ್ಲ ತುಂಬಾ ಹಿಂದೆ ನೋಡ್ಬಿಟ್ಟಿದೀವಿ ಸರ್ ನಾವು. ತೆಲುಗುದಲ್ಲಿ ಇದು ನಮ್ಮ ದೇಶ ಅನ್ನೋದಕ್ಕೆ ಏನಂತಾರೆ? ಶಾನಿಭೋಗ. ಮುಂಚೆ ದೊಡ್ಡ ದೊಡ್ಡ ಸಿಮ್ ಇತ್ತು, ಮೊಬೈಲ್ಗೆ ಹಾಕ್ತಿದ್ವಿ. ಚಿಕ್ಕ ಚಿಕ್ಕ ಸಿಮ್ ಬರ್ತಿದೆ, ಡಿಜಿಟಲ್ ಸಿಮ್. ಅದಕ್ಕೆ ಏನಂತ ಕರಿಬೋದು ನಾವು? ಮರಿಸಿಂಹ. ನೀವೊಂದು ಲಾರಿ ತಗೊಂತೀರಾ, ಲಾರಿ. ಅದು ನಿಮ್ದೇ ಲಾರಿ. ಆ ಲಾರಿ ನೀವೇನಂತ ಕರಿತೀರಾ? ನಂದೇ ಲಾರಿ. ಮೈಲಾರಿ. ಈಗ ನಾನು ಇವ್ರ ಮೇಲೆ ಒಂದಷ್ಟು ಪ್ರಶ್ನೆಗಳು ಕೇಳಿದೆ, ನಾನು ಸೋಲಿಸ್ಬಿಟ್ಟು ಇವ್ರನ್ನ, ಗೊತ್ತಾಗ್ಲಿ ಅವ್ರಿಗೆ. ಈಗ ಅದೇ ಸೈಡ್ ನನ್ನ ಮೇಲೆ ತೀರಿಸ್ಕೊಳ್ತಾವ್ರೆ. ಕೇಳಿ, ಇವ್ರ ಪ್ರಶ್ನೆಗಳು ಕೇಳ್ತಾರೆ, ಈಗ ನಾನು ಉತ್ತರ ಹೇಳ್ತೀನಿ. ಸಿಂಪಲ್. ಇದು ಹೇಗೆ ಅಂದರೆ ಟ್ರಿಕ್ಕಿ ಕ್ವಶನ್ಸ್. ಓಕೆ, ಕಂಪ್ಲೀಟ್ ಟ್ರಿಕ್ಕಿ ಕ್ವಶನ್ಸು. ಬಟ್ ನಾನು ಪ್ರತಿಯೊಂದು ಇದಕ್ಕೂ ಹಿಂಟ್ ಕೇಳ್ತಾ ಇರ್ತೀರಲ್ಲ, ಓಕೆ ಒಂದು ಹಿಂಟ್ ಕೊಡಿ ಅಂತ. ಎಲ್ಲ ಕ್ವಶನ್ಸ್ಗೂ ಒಂದೇ ಹಿಂಟು. ಒಂದೇ ಹಿಂಟು. ಅದು ಏನು ಹಿಂಟು ಅಂದರೆ ಎಲ್ಲ ಆನ್ಸರ್ ಕೂಡ ಶಿವಣ್ಣನ ಸಿನಿಮಾ ಹೆಸರೇ ಆಗಿರುತ್ತೆ. ಸಿನಿಮಾ ಹೌದು, ನಮ್ಮ ಶಿವಣ್ಣ, ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್. ಓಕೆ ಓಕೆ. ಸೊ ಯಾವುದಕ್ಕೂ ಕ್ವಶನ್ಸ್, ಯಾವ ಕ್ವಶನ್ಗೂ ಯಾವ ಆನ್ಸರ್ಗೂ ಹಿಂಟೇ ಇಲ್ಲ. ಎಲ್ಲ ಹಿಂಟ್ ಬಂದು ಶಿವಣ್ಣನ ಸಿನಿಮಾ ಹೆಸರೇ ಆನ್ಸರು. ಇವೆಲ್ಲ ತುಂಬ ಹಿಂದೆ ನೋಡ್ಬಿಟ್ಟಿದೀವಿ ಸರ್ ನಾವು. ಹಿಂಗೆ ಹೇಳ್ದವ್ರೆಲ್ಲ ನೋಡಿಬೇಕಾರೆ. ಈಗ ಇನ್ನೊಂದೇನಂದ್ರೆ ಬ್ಯೂಟಿ ಏನಂದ್ರೆ ಈ ಕ್ವಶನ್ಸ್ ಎಲ್ಲೂ ಬಂದಿಲ್ಲ, ಇವರೇ ಬರ್ದಿರೋದು, ಇವರೇ ಪಿತಾಮಹ, ನಾನೇ ತಯಾರು ಮಾಡಿರೋದು. ಓಕೆ, ಈ ಕ್ವಶನ್ಸ್ ನ ಪಿತಾಮಹ ನಾನೇ. ಸೊ ಈ ಪ್ರಶ್ನೆ ಬೇರೆ ಎಲ್ಲೇ ಟ್ರೋಲ್ ಪೇಜಲ್ಲಿ ಬಂದರೂ ನೀವು ಇವ್ರು ನೆನೆಸ್ಕೊಳ್ಬೇಕು. ಸುರಸುಂದ್ರ ಅವಿನಾಶ್ ಅವರ ಬರವಣಿಗೆ, ಅವರ ಚಿಂತನೆಗಳೇ ಇವೆಲ್ಲ. ಹೌದು. ಪ್ರಶ್ನೆ ಕ್ವಶನ್ ಇಲ್ಲಿ ಅನ್ಸ್ಬಹುದು, ಬಟ್ ಲಾಜಿಕ್ ಇರುತ್ತೆ. ಓಕೆ ಓಕೆ. ಮೊದಲನೇ ಪ್ರಶ್ನೆ. ತೆಲುಗುದಲ್ಲಿ ಇದು ನಮ್ಮ ದೇಶ ಅನ್ನೋದಕ್ಕೆ ಏನಂತಾರೆ? ತೆಲುಗಲ್ಲಿ ನಮ್ಮ ದೇಶ ಅನ್ನೋದಕ್ಕೆ, ನಮ್ಮ ದೇಶ ಅಂತ ತೆಲುಗುದಲ್ಲಿ ಹೇಗೆ ಕರೀತಾರೆ? ಕನ್ನಡವೇ ನಮ್ಮಮ್ಮ. ತೆಲುಗು ನಮ್ಮ ಚಿಕ್ಕಮ್ಮ. ಆದ್ರೂ ಗೊತ್ತಿಲ್ಲ. ತೆಲುಗಲ್ಲಿ ನಮ್ಮ ದೇಶ ಅನ್ನೋದಕ್ಕೆ ಏನಂತಾರೆ? ಅದು ಶಿವಣ್ಣ ಅವ್ರದ್ದು ಸಿನಿಮಾ. ಹೌದು. ಅಯ್ಯೋ, ಇದಕ್ಕೆ ಮುಂಚೆ ಬಿಲ್ಡಪ್ ಬೇರೆ ಕೊಟ್ಬಿಟ್ಟೆ. ಇವೆಲ್ಲ ತುಂಬ ಹಿಂದೆ ನೋಡ್ಬಿಟ್ಟಿದೀವಿ ಸರ್ ನಾವು. ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ. ಎಂತ ಹೇಳ್ತಿಲ್ವಲ್ಲಪ್ಪ. ಒಂದು ಅಕ್ಷರ ಮೊದಲನೇದು. ಫ್ಲಾಶ್ ಬ್ಯಾಕ್. ಇವೆಲ್ಲ ತುಂಬ ಹಿಂದೆ ನೋಡ್ಬಿಟ್ಟಿದೀವಿ ಸರ್ ನಾವು. ಏನ್ ಅರ್ಥವೇ ಆಗ್ತಿಲ್ವೇ? ಶಾ. ನಾನು ಬೈದಿದ್ದಲ್ಲ. ಶಾ ಒಂದು ಅಕ್ಷರ ಇದೆ, ಶಾ ಅಂತಿದೆ. ಶಾ. ಶಾನಿಭೋಗ ಸಿನಿಮಾ ಇಲ್ವಾ ಅದು? ಶಾನುಭೋಗ ಎಲ್ಲಿದೆ? ಶಾನುಭೋಗ ಹೆಂಗಾಗುತ್ತೆ? ಓಕೆ, ಆನ್ಸರ್ ಓಕೆ ಅಲ್ವಾ? ಅದನ್ನೆಲ್ಲ ಕೆಳಗಿಲ್ಲ ಹೇಳಿದೆ ಅಲ್ವಾ? ಸಿಲ್ಲಿ ಆಗಿರಬಹುದು, ಬಟ್ ಲಾಜಿಕ್ ಇದೆ. ಸೆನ್ಸಿಬಲ್ ಆಗಿ ಆನ್ಸರ್ ಹೇಳ್ತೀನಿ. ಓಕೆ. ಏನ್ ಅರ್ಥವೇ ಆಗ್ತಿಲ್ವೇ? ಶಾಮಣ್ಣನ ಅಲ್ಲ. ಅಯ್ಯೋ, ದೇಶದ ಹೆಸರು, ನಮ್ಮ ದೇಶದ ಹೆಸರು ಹೆಂಗ್ ಕರೀತಾರೆ ಅಂತ. ಇದು ನಮ್ಮ ದೇಶ, ಅಷ್ಟೇ ಸಿಂಪಲ್. ಅದೇನ್ ಭಾರತನೂ ಬರಲ್ಲ, ಅಲ್ಲಿ ಏನು ಬರಲ್ಲ. ಇದು ನಮ್ಮ ದೇಶ ಅನ್ನೋದಕ್ಕೆ ಏನಂತ ಕರೀತಾರೆ? ಇವಾಗ ನಾವು ಕನ್ನಡದಲ್ಲಿ ಹೇಳ್ತೀವಿ ನಮ್ಮ ದೇಶ, ಅದನ್ನ ತೆಲುಗು ಅವ್ರು ಹೆಂಗೆ ಹೇಳ್ತಾರೆ? ತೆಲುಗು ಅವರು ನಮಗೆ ಏನು ಗೊತ್ತಾ, ಮೊದ್ಲಿಂದಲೂ ಅಷ್ಟೇ. ಈ ಮೊದಲನೇದೆಲ್ಲ ಬಿಟ್ಕೊಟ್ಟೆ ರೂಢಿ. ನಮಗೆಲ್ಲ ಗೊತ್ತಾಗೋಯ್ತು. ಏನಡ ಅಲ್ಲ, RCB ಬ್ಯಾಕ್ ಟು ಬ್ಯಾಕ್ 7 ಬಿಟ್ಟಿರೋದನ್ನು ನೋಡಿದ್ದೀನಿ ನಾನು. ಅಲ್ಲ, ನೀವು ಅದೆಲ್ಲ ತುಂಬಾ ಆಳ್ವಾಗಿ ಹೋಗ್ಬಾರ್ದು. ಏನಂತಾರೆ ಇಲ್ಲ, ಮಾದೇಶ ಮಾತೇ ಇಲ್ಲ. ನೀವು ಲಾಸ್ಟ್ನೇ ಶಾ ಹೇಳಿದ್ದೀರಾ, ಮೊದಲನೇದು ಹೇಳಿದ್ರೆ ಇರೋದೇ 3 ಅಕ್ಷರ. ಹೇಳಿಲ್ಲ, ನಾನು ಏನೇನು ಹೇಳ್ಬಿಡ್ತಿದ್ದೆ. ಮಾದೇಶ ಮಾ ಹಿಂದಿ ಅಲ್ವಾ, ತೆಲುಗ? ಮಾದೇಶ ಅಂದ್ರ ಇದು ಮಾದೇಶರ. ಓಕೆ, ಮನದಿ ಮಾದೇಶಂ. ನಿಮಗೆ ತೆಲುಗು ಬರುತ್ತಾ? ನಾನು ವಾದ ಮಾಡಲ್ಲ. ಮ್ಯಾನೇಜಬಲ್ ಮಾದೇಶ. ಸೊ ನಮ್ಮ ದೇಶ ಅನ್ನೋದಕ್ಕೆ ತೆಲುಗಲ್ಲಿ ಮಾದೇಶ ಅಂತಾರೆ. ಎರಡನೇದು ಇದು ತುಂಬಾ ಈಸಿ. ಶಿವಣ್ಣನ್ಗೆ ಮಗಳಿದ್ದಾರೆ, ನಿವೇದಿತಾ ಅಂತ. ಅವ್ರ ಮಗಳಿಗೆ, ನಿವೇದಿತಾ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಇನ್ ಕೇಸ್ ಮದುವೆ ಆಗುತ್ತೆ, ಆ ಸಿಗೋ ಹುಡುಗ ರೌಡಿ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಅವಾಗ ಏನಂತ ಕರಿಬಹುದು? ರೌಡಿ ಎಳಿಯ. ಎಕ್ಸಾಕ್ಟ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ ಯು. ನೋಡಿ ನಮಗೆ ನೀವು ಥ್ಯಾಂಕ್ ಯು ಸುಮ್ಮನೆ ಹಂಗಿಲ್ಲ. ಸೂಪರ್, ಸಖತ್ತಾಗಿ ಹೇಳಿದ್ರಿ ನೀವು. ಸೂಪರ್ ಅನ್ಬೇಕು. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ. ಇದಕ್ಕೆ ಕೇಳ್ತೀನಲ್ಲ, ಅದಕ್ಕೆ ಹೇಳಿ
ಇವಾಗ ನೀವು ಯಾವುದು ನಮ್ಮಂತೆ ಎಷ್ಟೇ ಎಕ್ಸೈಟ್ ಆಗಿದ್ರಿ ಅದ್ರ 10 ಪಟ್ಟು ಹೊಗಳ್ತೀನಿ. ಇವಾಗ ಕೇಳೋದಕ್ಕೆ ಹೇಳಿ ಆಯ್ತಾ. ಮುಂಚೆ ದೊಡ್ಡ ಸಿಮ್ ಇತ್ತು, ಮೊಬೈಲ್ಗೆ ಹಾಕ್ತಿದ್ವಲ್ಲ, ದೊಡ್ಡ ಸಿಮ್ ಇತ್ತು. ಈಗ ಚಿಕ್ಕ ಸಿಮ್ ಬರ್ತಿದೆ, ಡಿಜಿಟಲ್ ಸಿಮ್ಮು. ಓಕೆ, ಸಣ್ಣಗೆ. ಸಣ್ಣ ಮೊಬೈಲಲ್ಲಿ ಇಷ್ಟೇ ಸಿಮ್. ಇವಾಗ ಮುಂಚೆ ದೊಡ್ಡದಿತ್ತು, ಇವಾಗ ಚಿಕ್ಕ ಸಿಮ್ ಬರ್ತಿದೆ. ಅದಕ್ಕೆ ಏನಂತ ಕರಿಬೋದು ನಾವು? ಓಕೆ, ಚಿಕ್ಕ ಸಿಮ್ ಬರುತ್ತಲ್ಲ, ಸೊ ಅದು ಶಿವಣ್ಣ ಅವ್ರ ಸಿನಿಮಾ ಹೆಸರೇ ಆಗಿರುತ್ತೆ. ಮುಂಚೆ ದೊಡ್ಡ ಸಿಮ್ ಬರ್ತಾ ಇತ್ತು ಮೊಬೈಲ್ಗಳಿಗೆ, ಇವಾಗೆಲ್ಲ ಮೈಕ್ರೋ ಸಿಮ್ಮು, ಇಷ್ಟಿಷ್ಟೇ ಚಿಕ್ಕ ಸಿಮ್ ಬರುತ್ತೆ. ಆ ಚಿಕ್ಕ ಸಿಮ್ಗೆ ನಾವು ಏನಂತ ಕರಿಬಹುದು? ಏನು ಅರ್ಥವೇ ಆಗ್ತಿಲ್ವೇ? ಮರಿ ಸಿಂಹ. ಮರಿ ಸಿಂಹ ಅಂತೆಲ್ಲಿದೆ? ಸಿಂಹದ ಮರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಸೂಪರ್. ಮರಿ ಸಿಂಹ ಅಂತ ಶಿವಣ್ಣ ಯಾವ ಗುರು ಮರಿ ಸಿಂಹ ಮಾಡಿದ್ರು? ಅವಾಗ ಶಾನುಭೋಗ ಅಂತಾರೆ. ಇದು ಯಾವ್ದು ಶಾನುಭೋಗ ಅಂತ ಶಿವಣ್ಣ ಯಾವ ಸಿನಿಮಾ ಶಿವಣ್ಣನ ಬಗ್ಗೆ ರಿಸರ್ಚ್ ಮಾಡಿದೀನಿ. ಶಿವಣ್ಣ ಸಿನಿಮಾಗಳು 150 ಹತ್ರ ಆಗ್ತಾ ಇದೆ. ಈ ಶಾನುಭೋಗ ಯಾವಾಗ ಬಂತು? ಸಿಂಹದ ಮರಿದ? ಸಿಂಹದ ಮರಿ. ನಾನೇನ್ ಅನ್ಕೊಂಡೆ, ಸಿಂಹ ಹೋಗಿ ಸಿಂಹ ಮಾಡ್ದೆ, ಅದನ್ನೇನೋ ಮಾಡ್ದೆ, ಮರಿ ಮೊದ್ಲು ಸೇರ್ಸಿ ಮರಿ ಸಿಂಹ ಲಾಸ್ಟ್ ಅಲ್ಲಿ ಹಾಕ್ಬಿಡೋಣ ಅಂತ. ಅಂದ್ರೆ ಚಿಕ್ಕ ಸಿಮ್ಮು ಓದಿದ್ರಲ್ಲ, ಅದಕ್ಕೆ ಇನ್ನೂ ಒಂದ್ ಹೆಜ್ಜೆ ಹೋಗಿ ಸಣ್ಣ ಸಿಂಹ ಅಂದ್ಬಿಡಿ. ಗುಡ್ ಟ್ರೈ. ಚೆನ್ನಾಗಿತ್ತು, ಆನ್ಸರ್ ಬಂತಲ್ಲ. ಸೂಪರ್. ಇನ್ನೊಂದು ಚಿರಂಜೀವಿ ಸ್ಟಾರ್ ಗೊತ್ತಲ್ವ? ಚಿರಂಜೀವಿ ಮತ್ತೆ ರಜನಿಕಾಂತ್ ಅಳಿಯ ಧನುಷ್, ಅವರಿಬ್ರು ಸೇರಿ ಒಂದ್ ಸಿನಿಮಾ ಮಾಡಿದ್ರೆ ಏನಂತ ಹೆಸರು ಇಡ್ಬೋದು? ಚಿರಂಜೀವಿ ಮತ್ತೆ ಧನುಷ್ ಅವರು ಇಬ್ರು ಸೇರಿ ಒಂದ್ ಸಿನಿಮಾ ಮಾಡಿದ್ರೆ ಅದಕ್ಕೆ ಏನಂತ ಹೆಸರು ಇಡ್ಬೋದು? ಚಿರಂಜೀವಿ ಧನುಷ್. ಎಲ್ಲಿದೆ ಚಿರಂಜೀವಿ ಧನುಷ್ ಅಂತ? ಅಲ್ಲ, ಅಲ್ಲೇ ಇದೆಯಲ್ಲಿ. ಅಂದ್ರೆ ಸಿನಿಮಾ ಹೆಸರು ಇಲ್ವಾ ಅದು? ಚಿರಂಜೀವಿ ಧನುಷ್ ಅಂತಿಲ್ಲ. ಇಲ್ವಾ? ಅರ್ಧ ಆನ್ಸರ್ ರೈಟ್ ಇದೆ. ಧನುಷ್ ಇದೆಯಾ? ಧನುಷ್ ಇದೆ. ಧನುಷ್. ಹಿಂಟ್ ಕೊಡ್ಲಾ? ಹಿಂಟ್ ಕೊಡಿ. ಚಿರಂಜೀವಿದು ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಹೆಸರು, ಅದನ್ನ ಹಾಕೊಂಡು. ಓಕೆ, ನಾನು ಕೇಳಿದ್ದು ಇಷ್ಟ. ಚಿರಂಜೀವಿ ಮತ್ತೆ ಧನುಷ್ ಇಬ್ರು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಹೆಸರೇನು? ಧನುಷ್ ಅಂತ ಆಲ್ರೆಡಿ ಅರ್ಧ ಆನ್ಸರ್ ಆಗೋಯ್ತು. ಆಗಿದೆಯಾ? ಚಿರಂಜೀವಿದು ಬ್ಲಾಕ್ ಬಸ್ಟರ್ ಸಿನಿಮಾ ಹಾಕೊಳ್ಳಿ, ಆಗೋಯ್ತು. ಇಂದ್ರಧನುಷ್. ಓ, ಇಂದ್ರನು ಚಿರಂಜೀವಿ ಅವ್ರ ಸಿನಿಮಾನ? ಹೌದು. ಇಂದ್ರ ಹೆಂಗ್ ಬಂತು ಇಲ್ಲಿ? ಅಲ್ಲ, ಚಿರಂಜೀವಿ ನಾನೇ ಹಿಂಟ್ ಕೊಟ್ನಲ್ಲ, ಚಿರಂಜೀವಿ ಸಿನಿಮಾ ಹೆಸರು. ಚಿರಂಜೀವಿ ಅಂದ್ರೆ ಇಂದ್ರ ಅಲ್ವಾ, ಧನುಷ್ ಅಂದ್ರೆ ಧನುಷ್ಯ ಅಲ್ವಾ? ಓ, ಚಿರಂಜೀವಿ ಅವ್ರನ್ನ ನೀವು ಇಂದ್ರ ಸಿನಿಮಾದಿಂದ ರೆಪ್ಲಿಕೇಟ್ ಮಾಡ್ತೀರಾ? ಓಕೆ, ಅದಕ್ಕೆ ಇಂದ್ರಧನುಷ್. ಅಯ್ಯೋ ಯಪ್ಪ, ಯಾವನಿಗೆ ಬೇಕು ಇವೆಲ್ಲ? ಇನ್ನೊಂದು, ಅಯ್ಯೋ ಇಷ್ಟೆಲ್ಲ ಇದೆಯಾ? ಓಕೆ, ನೆಕ್ಸ್ಟ್. ಗೋಡೆ ಮೇಲೆ ಒಂದು ಚಿತ್ರ ಇರುತ್ತೆ. ಏನ್ ಚಿತ್ರ ಗೊತ್ತಾ? ಮಿಕ್ಕಿ ಮೌಸ್. ಹಾ, ಓಕೆ. ಮಿಕ್ಕಿದು ಒಂದು ಚಿತ್ರ ಇರುತ್ತೆ ಗೋಡೆ ಮೇಲೆ, ಅದಕ್ಕೆ ನಾವೇನಂತ ಕರಿಬೋದು? ಗೋಡೆ ಮೇಲೆ ಒಂದು ಮಿಕ್ಕಿ ಚಿತ್ರ ಇದೆ, ಏನು ಅದಕ್ಕೆ ಏನಂತ ಕರಿಬೋದು ನಾವು? ಏನು ಅರ್ಥವೇ ಆಗ್ತಿಲ್ವೇ? ಗೋಡೆ ಮೇಲೆ ಮಿಕ್ಕಿ, ಅದಕ್ಕೆ ಏನಂತ ಕರಿಬೋದು ನಾವು? ಸಿಂಪಲ್, ಒಂದಕ್ಷರ. ಕರುಣೆ ತೋರಯ್ಯ, ಒಂದಕ್ಷರ. ಮೀ ಅನ್ನೋದಿದೆ. ಮೀ, ಬಟ್ ಅದೇನು ಫಸ್ಟ್ ವರ್ಡ್ ಅಲ್ಲ, ಮೀ ಅನ್ನೋದು. ಅಯ್ಯೋ, ಅದು ಬೇರೆ, ಇದು ಎಂಡಿಂದ ಬೇರೆ ಹೇಳಿರ್ತೀರಾ. ಗೋಡೆ ಮೇಲೆ ಒಂದು ಮಿಕ್ಕಿ ಚಿತ್ರ ಇದ್ರೆ ಅದನ್ನ ಏನಂತ ಕರಿಬಹುದು? ಹೇಳ? ಬರ್ತೈತೆ. ಹೇಳ್ಬಿಡಿ. ಇದೊಂದು ಬದುಕಿ. ವಾಲ್ಮೀಕಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಯ್ಯೋ, ಗೋಡೆಗೆ ಏನಂತ ಕರಿತೀವಿ? ವಾಲು. ಅದ್ರ ಮೇಲೆ ಮಿಕ್ಕಿ ಇದ್ರೆ ಏನಾಯ್ತು? ವಾಲ್ಮೀಕಿ. ಅಳ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ದಿ ಕೇಳ. ಇನ್ನೂ ಸಿಂಪಲ್. ನೀವೊಂದು ಲಾರಿ ತಗೊಂತೀರಾ? ಲಾರಿ. ಅದು ನಿಮ್ದೇ ಲಾರಿ. ಆ ಲಾರಿ ನೀವೇನಂತ ಕರಿತೀರಾ? ನಂದೇ ಲಾರಿ. ಏನಂತ ಕರಿತೀರಾ? ಅದು ಮೈಲಾರಿ. ಅಷ್ಟೇ. ಮೈಲಾರಿ. ಸೂಪರ್. ಮೈಲಾರಿ ಚೆನ್ನಾಗಿದೆ. ಮೈಲಾರಿ ಸಿಂಪಲ್. ಇನ್ನು ಏನೋ ಬೇಕು. ಏನೋ ಬೇಕಣ. ನೀವು ಮನೆಗೆ ರಾಗಿ ತಗೊಂಬಂದಿರ್ತೀರಾ? ರಾಗಿ, ಅದನ್ನ ಏನಂತ ಕರಿಬೋದು? ಕೊಂಡ್ಕೊಂಬಂದಿರ್ತೀರಾ ರಾಗಿ, ಅದನ್ನ ಏನಂತ ಕರಿಬೋದು? ರಾಗಿ ನಾವು ತಗೊಂಡು ಬಂದಿದ್ದೀವಿ ಮನೆಗೆ. ಆ ರಾಗಿ ನೀವೇನಂತ ಕರಿತೀರಾ? ಮೈರಾಗಿ, ವಿರಾಗಿ. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ? ಬೈರಾಗಿ. ಅಯ್ಯೋ, ಬೈ ಪರ್ಚೇಸ್.
ಬೈರಾಗಿ. ಬೈರಾಗಿ. ಓ ನಮ್ಮ ಮನೆಗೆ ರಾಗಿ ತಗೊಂಬಂದಿದ್ದು ಪರ್ಚೇಸ್ ಮಾಡ್ತೇವೆ. ಹಾಗಾಗಿ ಪರ್ಚೇಸ್ ಅಂದ್ರೆ ಏನು, ಬೈ ತಗೊಂಡ್ಬರ್ತೀವಿ, ರಾಗಿನ ಬೈ ಮಾಡಿ ಅಳಾದ ಅಕ್ಕ ಇಲ್ಲ. ಏನೋ ಸುಮ್ಮನೆ ಕೂತಿದ್ದೆ. ಎಷ್ಟಿಲ್ಲ ಶಾಕ್ ಆಯ್ತಾ? ಚೆನ್ನಾಗಿದ್ದಾವೆ, ನಿಮ್ಮ ಫ್ರೆಂಡ್ಗಳಿಗೆ ಕೇಳಿ ಇದನ್ನ. ಇವಾಗ ನೀವು ಒಂದಷ್ಟೆಲ್ಲ ಹೋಸ್ಟ್ ಮಾಡ್ತಾ ಇರ್ತೀರ, ನಿರೂಪಣೆ ಅದು ಇದು ಮಾಡ್ತಾ ಇರ್ತೀರ, ಸಿನಿಮಾದವರು ಎಲ್ಲ ಸುಮಾರು ಜನ ನಿರೂಪಣೆ ಹೋಸ್ಟ್ ಮಾಡ್ತಾರೆ. ಬೇರೆಯವರೆಲ್ಲ ಆ್ಯಂಕರಿಂಗ್ ಮಾಡಿದ್ರೆ ನಾವು ಅದನ್ನು ಹೋಸ್ಟ್ ಅಂತ ಕರಿತೀವಿ. ಶಿವಣ್ಣ ಆ್ಯಂಕರಿಂಗ್ ಮಾಡಿದ್ರೆ ನಾವೇನಂತ ಕರಿಬೋದು? ಗೋಸ್ಟ್. ಎಸ್. ಸಖತ್ ಬೇಡ ಅದು ಇವತ್ತೆಲ್ಲ ನಿದ್ದೆ ಮಾಡಲ್ಲ ಅಷ್ಟೇ. ಏನು ಇಷ್ಟರಾಗಿ ಹೇಳ್ಬಿಟ್ಟದ ಅದು. ಅವ್ರು ಹೋಗ್ಲಿತ್ತಾ ಇಲ್ಲ, ನಾನೇ ಹೋಗ್ಲಿಕ್ಕತ್ತಾ ಇದ್ದೀನಿ. ಸಾಕಾಗಿ ಹೇಳಿ, ಸೂಪರ್. ಸೊ ಇನ್ನೊಂದು ಪಬ್ಲಿಕ್ ಟಿವಿ ರಂಗಣ್ಣ ಮತ್ತೆ ರಕ್ಷಿತಾ ತಮ್ಮ, ಓಕೆ, ಅವರಿಬ್ರು ಸೇರಿ ಒಂದು ಸಿನಿಮಾ ಮಾಡಿದ್ರೆ ಏನಂತ ಹೆಸರು ಹೇಳ್ಬೋದು? ಪಬ್ಲಿಕ್ ಟಿವಿ ರಂಗಣ್ಣ ಮತ್ತೆ ರಕ್ಷಿತಾ ತಮ್ಮ ಇಬ್ರು ಸೇರಿ ಒಂದು ಸಿನಿಮಾ ಮಾಡಿದ್ರೆ ಏನಂತ ಹೆಸರು ಹೇಳ್ಬೋದು? ರಂಗ್ರಾಣ. ರಂಗ್ರಾಣ. ಅದನ್ನೇ ಉಲ್ಟಾ ಮಾಡಿ ಹೇಳಿ ಸ್ವಾಮಿ. ರಣರಂಗಿ. ರಣರಂಗ. ಅಯ್ಯೋ ರಕ್ಷಿತಾ ತಮ್ಮ ರಣ. ವಾವ್ ವಾವ್. ರಣರಂಗಿ. ರಣರಂಗ. 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 ಏನ್ ಒಂದೇನು ಮಿಸ್ ಮಾಡದೆ ಬಿಟ್ರೆ ಏನು ಯಪ್ಪ, ನನಗೆ ಗೊತ್ತಿಲ್ಲ ಇದೆಲ್ಲ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ದೊಡ್ಡ ಮಗಳಿಗೆ ಮದುವೆ ಆಗಿದೆ, ಶಿವಣ್ಣ ದೊಡ್ಡ ಮಗಳಿಗೆ. ನಿವೇದಿತ ಅವ್ರಿಗೂ ಮದುವೆ ಆಗುತ್ತೆ. ಅವ್ರಿಬ್ರು ಅಳಿ ಅಂದ್ರು ಕಿತ್ತಾಡ್ಕೊಂತಾರೆ. ಬಂತು ಸಿಂಪಲ್. ಇಬ್ರು ಅಳಿ ಇದ್ದೀರಿ, ಕಿತ್ತಾಡ್ಕೊತಾರೆ. ಅವಾಗ ನಾವೇನಂತ ಕರಿಬೋದು? ಅಳಿಯ ಮನೆ ಅಥವಾ ಅಳಿಯ ಕಿತ್ತಾಡಿಕೊಂಡ ಅಳಿಯರು ಇಲ್ವಾ ಸಿನಿಮಾ? ಇಲ್ವಾ? ಏನೋ ಬೇಕಣ. ಗಲಾಟೆ. ಗಲಾಟೆ. ಅಯ್ಯೋ ಗಲಾಟೆ ಅಳಿಯದಿರು. ಅಯ್ಯೋ ಅನ್ಯಾಯವಾಗಿ ನಿಮ್ಮ ಪ್ರಶ್ನೆಗೋಸ್ಕರ ಅವ್ರನ್ನೆಲ್ಲ ಕಿತ್ತಾಡಿಸ್ಬಿಟ್ರಲ್ಲ. ಇದು ಶಿವಣ್ಣನ ಸಿನಿಮಾ ಹೆಸರೇ. ಸಣ್ಣ ಪುಟ್ಟ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇ. ಒಂದು ಹುಡುಗ ಇರ್ತಾನೆ ರಾಮ್ ಅಂತ, ಬಟ್ ಅವ್ನು ಕೃಷ್ಣನ್ ಥರ ಇರ್ತಾನೆ, ಜಾಸ್ತಿ ಹುಡುಗಿರ ಜೊತೆ ಇರ್ತಾನೆ. ಅವ್ನು ಏನಂತ ಕರಿಬೋದು ನಾವು? ಆಲ್ಮೋಸ್ಟ್ ಶಿವಣ್ಣನ ಹೆಸರು ರಾಮ, ಬಟ್ ಕೃಷ್ಣನ್ ಥರ. ಅವ್ನು ಕೃಷ್ಣನ್ ಥರ ಹುಡುಗಿರ ಜೊತೆ ಜಾಸ್ತಿ ಇರ್ತಾನೆ. ಕೃಷ್ಣಲೀಲೆ. ಕೃಷ್ಣಲೀಲೆ ಆಡಕ್ ಶುರು ಮಾಡ್ಬಿಟ್ಟಿದ್ಯಾ? ಇದು ಶಿವಣ್ಣನ ಸಿನಿಮಾನೇ. ಅವನ ಹೆಸರು ರಾಮ. ಓಕೆ. ಅವನು ಜಾಸ್ತಿ ಕೃಷ್ಣನ್ ಥರ ಆಡ್ತಾನೆ. ಅಂದ್ರೆ ಹುಡುಗಿ ಕೃಷ್ಣನ್ ಥರ ಆಡ್ತಾನೇನೋ ಬೇಡ, ಕೃಷ್ಣ ಬೇಡವೇ ಬೇಡ ಇದೆ. ಅವನ ಹೆಸರು ರಾಮು, ಬಟ್ ಹುಡುಗಿರ ಜೊತೆ ಜಾಸ್ತಿ ಇರ್ತಾನೆ. ಅವನ್ನೇನಂತ ಕರಿಬೋದು ನಾವು? ಶ್ರೀರಾಮ್. ಶ್ರೀರಾಮ್ ಸಿನಿಮಾ ಐತಾ ಅದು? ಶ್ರೀರಾಮ್ ಇದೆ, ಅದನ್ನ ನಾನು ಶ್ರೀರಾಮ್ ಮಾಡಿದೆ. ಅಯ್ಯೋ ಶ್ರೀರಾಮ್. ಓಹೋ ಇನ್ನೂ ಇದೆವಾ ನಿಮ್ಮ ಬತ್ತಳಿಕೆಯಲ್ಲಿ? ಲಾಸ್ಟ್ ಒನ್. ಇದು ಇವಾಗ ಶ್ರೀರಾಮ್ ಹೆಂಗ್ ಮಾಡ್ದೆ, ಇವಾಗ ನೆಕ್ಸ್ಟ್ ಬರೋದು ಸ್ವಲ್ಪ ಆ ಕಡೆ. ಶಿವಣ್ಣನ ಸಿನಿಮಾ 90%, ಇನ್ 10% ಆ ಕಡೆ ಈ ಕಡೆ. ನೀವು ಇಷ್ಟೊತ್ತು ಹೇಳಿದ ಲೆಕ್ಕ ಬರಲ್ಲ. ಇದೊಂದು ಹೇಳ್ಬಿಡಿ, ಪ್ರಪಂಚದಲ್ಲಿರೋ ಕಾಂಪ್ಲಿಮೆಂಟ್ ಎಲ್ಲ ನಾನೇ ಕೊಟ್ಬಿಡ್ತೀನಿ. ಬಿಡಿ, ಇಲ್ಲಿಗೆ ಮುಗಿಸೋಣ. ಇಲ್ಲಿಗೆ ಕಾರ್ಯಕ್ರಮ ಯಾಕೆ ಬೇಕು ಕಡೆ ತಕ ಇದು ಎಲ್ಲ ಹೇಳಬೇಕಾ? ಟ್ರೈ ಮಾಡಿ. ತಂಗಿ ಇರ್ತಾರೆ, ಅಕ್ಕ ಅಲ್ಲ, ನಿಮ್ಮ ಸಿಸ್ಟರ್ ಇರ್ತಾರೆ. ಓಕೆ, ಅಲ್ಲಿ ನೆಟ್ವರ್ಕ್ ಇರಲ್ಲ, ಇಲ್ಲಿಗೆ ಬಾ ಅಂತ. ನಿಮ್ಮ ಸಿಸ್ಟರ್. ಓಕೆ, ನಿಮ್ಮ ಸಿಸ್ಟರ್ ಇರ್ತಾರೆ. ಸಹೋದರಿ ಅಂತ ತಗೊಂಬೋದು, ಸಿಸ್ಟರ್ ಅಂತ ಇಷ್ಟ ಏನಾದರೂ ತಗೊಳ್ಳಿ. ಓಕೆ, ಬಟ್ ಅದು ಮ್ಯಾಟರ್ ಅಲ್ಲ, ಅದು ಬರಲ್ವಾ ಈ ವಿಚಾರ? ಆನ್ಸರ್ ಬೇಕಷ್ಟೇ ನಂಗೆ. ಆನ್ಸರ್ ಇದು ಬರುತ್ತಾ? ಸಹೋದರಿ ಅವೆಲ್ಲ ಹೇಳಂಗಿಲ್ಲ. ನಿಮ್ಮ ಸಿಸ್ಟರ್ ಓಕೆ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲಿ ನೆಟ್ವರ್ಕ್ ಇಲ್ಲ, ಇಲ್ಲಿ ನೆಟ್ವರ್ಕ್ ಇರುತ್ತೆ. ಇಲ್ಲಿ ಬಂದು ಮಾತಾಡುವಂಥ ಶಿವಣ್ಣ ಸಿನಿಮಾ ಹೆಸರು ಹೇಗೆ ಹೇಳ್ತೀರಾ? ಇರತಕ್ಕ ಇದ್ದು ಕಡೆಯಲ್ಲಿ ಸಿಗಾಕ್ಸ್ಬಿಟ್ರಲ್ಲಪ್ಪ. ಒಂದು ಅಕ್ಷರ ಮೊದಲನೇದೇ ಹೇಳಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಶಿವಣ್ಣನ ಸಿನಿಮಾ ಹೆಸರು ಹೇಳದ್ನಲ್ಲ. ಯಾವುದು? ಅಲ್ಲ, ಎಲ್ಲದಕ್ಕೂ ಆನ್ಸರ್ ಶಿವಣ್ಣನ ಸಿನಿಮಾ ಅಂತ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನೆಟ್ವರ್ಕ್ ಸಿಗಲ್ಲ. ಸಿಸ್ಟರ್. ಅದೇನೋ ಒಂದು ಸಿಸ್ಟರ್ ಹೆಸರು ಐತೆ. ನೀವು ಹಂಗೆ ಬಂದ್ಬಿಡ್ತೀರಾ, ಇಲ್ಲ ಆನ್ಸರ್ ಹುಡ್ಕಲ್ಲ. ಆ ಹೆಸರಲ್ಲಿ ಏನೇನು ಸಿನಿಮಾಗಳ ಹೆಸರಿದೆ ಹಂಗೆ ಹುಡ್ಕೊಂಡು ಸಿಂಕ್ ಮಾಡ್ಬಿಡೋದು. ಸಿಂಹ ಅಂದ್ರೆ ಸಿಂಹ ಅಂತ ಯಾವ್ದಿದೆ ಸಿನಿಮಾ, ಹಂಗೆ ಅದು ಸರಿನೋ ತಪ್ಪು ಅಲ್ವಾ? ಹೇಳಿ ಇವಾಗ. ಅಯ್ಯೋ, ನಾನು ಉದ್ದಕ್ಕೂ ಇದರಲ್ಲೇ ಬಂದಲ್ಲ. ಮತ್ತೆ ನಾನು ಹೇಳಿದ ಕ್ವಶನ್ಸ್ ಅಲ್ಲೇ ಹಿಂಟ್ ಇತ್ತು, ಆ ಪದ. ಮಿಕ್ಕಿಯಲ್ಲಿ ವಾಲ್ಮೀಕಿಯಲ್ಲಿ ಮಿಕ್ಕಿ ಇತ್ತು, ಸಿಂಹದ ಮರಿಯಲ್ಲಿ ಸಿಂಹ ಇತ್ತು, ಗಲಾಟೆ ಅಳಿ ಅಂದ್ರು ಅಂತ ಇಲ್ದೆ ಗಲಾಟೆ ಇತ್ತಂಗಿತ್ತು. ತವರಿಗೆ ಬಾ ತಂಗಿ. ಹೆಂಗೆ ನಂಗೆ ಆಯ್ತು, ಜಸ್ಟಿಫಿಕೇಶನ್ ಕೊಡಿ. ತಂಗಿ ಬಾ, ಬಟ್ ಇಲ್ಲಿ ನೆಟ್ವರ್ಕ್ ಏನ್ ಮಾಡ್ಬೇಕಲ್ಲ. ನೆಟ್ವರ್ಕ್ ಮೆನ್ಷನ್ ಮಾಡಿರೋದು ಏನಕ್ಕೆ? ತಂಗಿಗಾಗಿ
ಹೆಂಗೆ ತಂಗಿಗಾಗಿ ಅಂದ್ರೆ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ. ಒಂದು ಅಕ್ಷರ ಹೇಳಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಡೆಯಲ್ಲಿ ಸ್ವಲ್ಪ ನನ್ನ ನಿಯರ್ ಇದ್ದೀರಾ ಅಂತ ಅಷ್ಟೇ ಹೇಳಬಲ್ಲ ನಾನು. ಆಲ್ಮೋಸ್ಟ್ ನಿಯರ್ ಇದ್ದೀರಾ ನೀವು ಇವಾಗ. ಏನೇನೋ ಇಷ್ಟೊತ್ತು ಮಾತಾಡೋದಲ್ಲ, ಅಲ್ಲಿ ಆನ್ಸರ್ ಬಂತು 80% ಆನ್ಸರ್ ಬಂತು. ಇನ್ನು ಆ ಕಡೆ ಈ ಕಡೆ ಇದೆ, ಅದನ್ನ ಪಂಚ್ ಮಾಡಬೇಕು ನೀಟಾಗಿ. ನಂಗೆ 100% ಆನ್ಸರ್ ಬೇಕು. ಓ ಎಲ್ಲಿ ನಾನು ಸಿಸ್ಟರ್ ಅಂದ್ರೆ ತಂಗಿ ಅಂತ ಹುಡುಕ್ಬಿಡೋದು ಸಿನಿಮಾ. ಓ ಲಾಜಿಕ್ ಹುಡುಕ್ಬೇಕಪ್ಪ, ಸಿನಿಮಾ ಗೊತ್ತಿಲ್ಲ ಅದಕ್ಕೆ ಹೇಳಿದೆ. ಲಾಜಿಕ್ ಹುಡುಕ್ಬೇಕು. ಹೇಳ್ಬಿಡಿ ಅಂತ ನನಗೆ ಗೊತ್ತಾಯ್ತಿಲ್ಲ. ಅಲ್ಲಿ ಮಾತಾಡ್ತಾ ಇರ್ತಾರೆ ನಿಮ್ಮ ತಂಗಿ, ಇಲ್ಲಿ ನೆಟ್ವರ್ಕ್ ಇರುತ್ತೆ ಅಲ್ಲಿರಲ್ಲ. ಅವಾಗ ನೀವು ಕರೆದ್ಬಿಟ್ಟು ಹೇಳ್ತೀರಾ ಟವರಿಗೆ ಬಾ ತಂಗಿ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಟವರ್ ನಾನು ಹೇಳಿದ್ನಲ್ಲ. ನೀವು ಟವರಿಗೆ ಬಾ ತಂಗಿ ಅಂದ್ರೆ ಅಯ್ಯೋ. ಟವರ್ ಎಲ್ಲಿ ಬಂತು? ನೆಟ್ವರ್ಕ್ ಟವರ್ ಏನ್ ಮಾಡ್ಬೇಕಲ್ಲಿ? ಟವರಿಗೆ ಅಂದ್ಬಿಟ್ರೆ ಟವರ್ ಟವರ್ ಇಲ್ಲಿರುತ್ತೆ. ಟವರಿಗೆ ಬಾ ತಂಗಿ ಅದು. ಅಡ ಸಕ್ಕದ ಕತೆ ಹೊಡಿತೀರಿ ಹಿಂಗೆ ಕತೆ. ಹೀಗೆ ಅಯ್ಯೋ ತವರಿಗೆ ಹೋಗಿ ಟವರಿಗೆ ಆಗೋಯ್ತಲ್ಲ. ಹೌದು. ಹಾ ಪರಮಾತ್ಮ ತವರಿಗೆ ಬಾ ತಂಗಿ. ಚೆನ್ನಾಗಿದೆ, ಬಹಳ ಚೆನ್ನಾಗಿತ್ತು. ನಾನು ಉತ್ತರ ಕೊಟ್ಟನೆ ಎಲ್ಲದಕ್ಕೂ. ಆಲ್ಮೋಸ್ಟ್ ಚೆನ್ನಾಗಿ ಹೇಳಿ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ. ಇದನ್ನೆಲ್ಲಾದ್ರೂ ಪ್ರಯೋಗ ಮಾಡಿದ್ರಾ? ಇಲ್ಲ, ಮಾಡ್ಬೇಕಾಗಿತ್ತು, ಇಲ್ಲಿ ಮಾಡ್ಬಿಟ್ಟೆ. ಚಂದ್ರಲೋಕಕ್ಕೆ ನಾಯಿ ಕಳಿಸ್ದಂಗೆ ನನ್ನ ಮೇಲೆ ಮೊದಲು ಪ್ರಯೋಗ ಮಾಡಿದ್ರಿ. ಇಲ್ಲ, ಚೆನ್ನಾಗಿ ಆನ್ಸರ್ ಮಾಡಿದ್ರಿ, ಎಲ್ಲ ಚೆನ್ನಾಗಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ನಂಗೂ ನಾನು ಮಾತಾಡೋದಕ್ಕೆ ಬಂದು ನಾನೇ ಮಾತಾಡ್ಸೋ ಥರ ಆಗ್ಬೋದು. ಸಾಕತ್ ಇದು ನೋಡಿ. ಮಜಾ ಇತ್ತು. ಮತ್ತೆ ಕಮೆಂಟ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳ್ಬೇಕಾದ್ರೆ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಬ್ರೈನ್ಗೆ ನೀವು ವರ್ಕ್ ಕೊಟ್ಟಿದ್ದೀರಾ. ಬ್ಯೂಟಿಫುಲ್. ಸೊ ನೀವು ಈ ಪ್ರಶ್ನೆಗಳನ್ನೆಲ್ಲ ನಿಮ್ಮ ಅಣ್ಣ ತಂಗಿ ಸ್ನೇಹಿತರು ಏನೇನೋ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈಗ ನೋಡಿ ಎಷ್ಟು ಒಳ್ಳೆ ಮೆದ್ಲಿಗೆ ಕೆಲಸ ಇದು. ಹೌದು, ಬ್ಯೂಟಿಫುಲ್. ನಾನು ಅದನ್ನ ಜಾಸ್ತಿ ಎಂಜಾಯ್ ಮಾಡ್ತೀನಿ. ನಾನು ಅದಕ್ಕೆ ಏನಕ್ಕೆ ಹಿಂಗೆ ಬರೀತಿ ಯೋಚನೆ ಮಾಡಿದ್ರೆ ಸ್ವಲ್ಪ ಟ್ರಿಕ್ಕಿಗೆ ಜಾಸ್ತಿ ಟೈಮ್ ಕೊಡ್ತೀನಿ. ನಾನು ಯಾವಾಗಲೂ ಪದಗಳ ಜೊತೆ ಆಟ ಅನ್ನೋದನ್ನೇ ನಂಬೋದು. ಒಂದು ಪದಕ್ಕೆ 3 ಅರ್ಥ ಇರುತ್ತೆ. ಸೊ ಅದನ್ನ ಹುಡುಕ್ಬೇಕು, ಆ ಪದದಲ್ಲೇ ಏನೋ ಇರುತ್ತೆ. ಸೊ ಅದನ್ನೆಲ್ಲ ಹುಡುಕಿದ್ರೆ ಅಲ್ಲೇ ಪಂಚ್ ಆಗುತ್ತೆ. ಅದನ್ನ ಹುಡುಕ್ಬೇಕಷ್ಟೇ. ನಾನು ಏನು ಮಾಡಿದೆ ಗೊತ್ತಾ, ಅದೊಂದು ಟಾಸ್ಕ್ಗೆ ಶಿವಣ್ಣಂದು ಒಂದು ಇಂಟರ್ವ್ಯೂ ಇತ್ತು, ಅದಾಗಲಿಲ್ಲ. ನೆಕ್ಸ್ಟ್ ಆಗುತ್ತೆ. ಶಿವಣ್ಣನ ಇಂಟರ್ವ್ಯೂ ಮಾಡಬೇಕಾಗಿತ್ತು. ಯಾರೋ ಹೇಳಿದ್ರು ಶಿವಣ್ಣನ ಸಿನಿಮಾ ಇಂಟರ್ವ್ಯೂ ಇದೆ, ಎಲ್ಲರೂ ಥರ ಬೇಡ, ನೀನು ಏನಾದರೂ ಬೇರೆ ಪ್ಲ್ಯಾನ್ ಮಾಡಿ ನೀನು ಮಾಡ್ತೀಯ ಅಂತ ನಂಗೆ ಗೊತ್ತು ಅಂದರು. ಎಲ್ಲರೂ ಯೂಶ್ವಲಿ ಅದು ಇದು ಮಾಡ್ತಾರೆ, ಬೇರೆ ಏನಾದರೂ ಮಾಡೋಣ ಅಂತ ಸಿನಿಮಾ ಹೆಸರು ಪಟ್ಟಿ ತೆಗೆದೆ. ಒಂದಷ್ಟು ಹೆಸರುಗಳು ಬರ್ಕೊಂಡೆ. ಆನ್ಸರ್ ಸಿಕ್ತು, ಅದು ಕ್ವಶನ್ಗಳು ಕ್ರಿಯೇಟ್ ಮಾಡಿದೆ. ನನಗೆ ಮೈಲಾರಿ ಸಿಕ್ತು, ಅದಕ್ಕೇನೋ ಕ್ವಶನ್ ಕ್ರಿಯೇಟ್ ಮಾಡಿದೆ. ಟವರಿಗೆ ಬಾತಂಗಿತ್ತು, ಅದಕ್ಕೇನೋ ಶ್ರೀರಾಮ್ ಇತ್ತು, ವಾಲ್ಮೀಕಿ ಇತ್ತು, ಅದಕ್ಕೆಲ್ಲ ಒಂದು ಕ್ವಶನ್ಸ್ ರೆಡಿ ಮಾಡಿ ಶಿವಣ್ಣನ್ಗೆ ಪ್ರಯೋಗ ಮಾಡೋಣ. ನಾನು ಲಾರಿ ತಗೊಂಡ್ರೆ ಅದೇನಂತಾರೆ ಮೈಲಾರಿ. ಸೊ ಹಂಗೆ ಸಿನಿಮಾ ಸಿನಿಮಾ ಹೆಸರುಗಳೇ ಆನ್ಸರು, ಅದನ್ನ ಇಟ್ಕೊಂಡು ಕ್ವಶನ್ ಮಾಡಿದೆ. ಆಮೇಲೆ ಶಿವಣ್ಣನ್ಗೇನೋ ಆರೋಗ್ಯ ಸಮಸ್ಯೆ ಆಗಿ ಯಾವಾಗ ಸಿಗಲಿಲ್ಲ, ಇವಾಗ 45 ಸಿಗ್ತಾರೆ. ಇವನ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ, ಮತ್ತೆ ಹೊಸದಾಗಿ ರೆಡಿ ಮಾಡ್ಬೇಕು ನಾನು. ಥ್ಯಾಂಕ್ ಯು, ಅದು ನನ್ನ ಮೇಲೆ ಪ್ರಯೋಗ ಮಾಡಿದ್ದಕ್ಕೆ. ಸೊ ನಾನು ಇದಕ್ಕೆ ಬಳಕೆಯಾಗಿದ್ರ ಬಗ್ಗೆ ಬಹಳ ಖುಷಿ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.